ಇನ್ನು ವಿಶ್ವವಿಖ್ಯಾತ ಜಂಬೂ ಸವಾರಿಗೆ ಕ್ಷಣಗಣನೆ ಶುರುವಾಗಿದೆ. ಇದರ ಜೊತೆಗೆ ಇವತ್ತು ಆಯುಧ ಪೂಜೆ ಕೂಡ. ಅತ್ತ ಅರಮನೆ ನಗರಿ ಮೈಸೂರಿನಲ್ಲಿ ಆಯುಧ ಪೂಜೆ ತುಂಬ ಜೋರಾಗಿದ್ದರೆ, ಇನ್ನು ಬೆಂಗಳೂರಿನಲ್ಲೂ ಕೂಡ ರಾಜಕಾರಣಿಗಳ ಮನೆಗಳಲ್ಲೂ ಕೂಡ ಕಚೇರಿ ಹಾಗೂ ವಾಹನ ಪೂಜೆ ತುಂಬ ಜೋರಾಗಿತ್ತು. ನಾಡಿನೆಲ್ಲೆಡೆ ಆಯುಧ ಪೂಜೆಯ ಸಡಗರ ಸಂಭ್ರಮ ಜೋರಾಗಿದೆ. ಆಯುಧ ಪೂಜೆಯ ಸಡಗರ ಅಂತ ಹೇಳಿದ್ರೆ ಒಂದು ರೀತಿ ರಾಜ ಪರಂಪರೆ, ಗತಕಾಲದ ವೈಭವವನ್ನು ಮರಕಳಿಸುವಂಥದ್ದು. ಈಗ ನೀವು ನೋಡ್ತಾ ಇರುವಂಥದ್ದು ಪಟ್ಟದ ಕತ್ತಿ. ರಾಜರು ಪ್ರತಿನಿಧಿಸುವಂಥದ್ದು ಕೆಲವು ಲಾಂಛನಗಳು ಇರ್ತವೆ, ಅದಕ್ಕೆಲ್ಲನೂ ಕೂಡ ವಿಶೇಷವಾದಂಥ ಪೂಜೆಗಳು ನಡೀಬೇಕಾಗಿದೆ. ಈ ಸಾರಿ ಏರ್ ಶೋ ಕೂಡ ಚೆನ್ನಾಗಾಗಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಅಂತಿಮ ಘಟ್ಟ ತಲುಪಿದೆ. ಇಂದು ಅರಮನೆಯಲ್ಲಿ ಆಯುಧ ಪೂಜೆ ನಡೆಯಿತು. ರಾಜವಂಶಸ್ಥರು ಬಳಸುತ್ತಿದ್ದ ಆಯುಧಗಳಿಗೆ ಶಾಸ್ತ್ರೋಕ್ತವಾಗಿ ಪೂಜೆ ಸಲ್ಲಿಸಲಾಯಿತು. ಕಲ್ಯಾಣ ಮಂಟಪದಲ್ಲಿ ರಾಜಮನೆತನದ ಸಂಪ್ರದಾಯದಂತೆ ಯದುವೀರ್ ಒಡೆಯರ್ ಪೂಜೆ ಸಲ್ಲಿಸಿದ್ರು. ಅರಮನೆಯ ಪಟ್ಟದ ಆನೆಗಳು, ಕುದುರೆಗಳು, ಪಟ್ಟದ ಹಸುಗಳಿಗೆ ಸಾಂಪ್ರದಾಯಿಕವಾಗಿ ಪೂಜೆ ಸಲ್ಲಿಸಲಾಯಿತು. ಇದಕ್ಕೂ ಮುನ್ನ ಅರಮನೆ ಆವರಣದಲ್ಲಿರುವ ಕೋಡಿ ಸೋಮೇಶ್ವರ ದೇಗುಲದಲ್ಲಿ ಆಯುಧಗಳಿಗೆ ಪೂಜೆ ಮಾಡಲಾಯಿತು. ಪಟ್ಟದ ಕತ್ತಿ, ಪಟ್ಟದ ಆನೆ, ಕುದುರೆ, ಹಸುಗೆ ಪೂಜೆ ಸಲ್ಲಿಸಲಾಯಿತು. ಇದಾದ ಬಳಿಕ ಅರಮನೆಯ ಆವರಣದಲ್ಲಿ ಪಿರಂಗಿಗಳಿಗೆ ಪೂಜೆ ಸಲ್ಲಿಸಲಾಯಿತು. ಪಿರಂಗಿ ಎಳೆದೊಯ್ಯುವ ಎತ್ತುಗಳಿಗೆ ಸಶಸ್ತ್ರ ಮೀಸಲು ಪಡೆಯಿಂದ ಪೂಜೆ ಸಲ್ಲಿಸಲಾಯಿತು. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ಈ ಬಾರಿ ಏರ್ ಶೋನ ಕಲರವ ಮನೆ ಮಾಡಿದೆ. ಇದೇ ಮೊದಲ ಬಾರಿಗೆ ಲೋಹದ ಹಕ್ಕಿಗಳು ಚಿತ್ತಾರ ಮೂಡಿಸಿವೆ. ಜನ ಮೈಸೂರಿನ ಏರ್ ಶೋ ಕಣ್ತುಂಬಿಕೊಂಡಿದ್ದಾರೆ. ಇಂದು ಬೆಳಗ್ಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕಾವಾಡಿಗರ ಕುಟುಂಬಕ್ಕೆ ಉಪಹಾರ ಕೂಟ ಏರ್ಪಡಿಸಿದ್ರು. ಜಂಬೂ ಸವಾರಿ ಆನೆಗಳ ಮಾವುತರು ಹಾಗೂ ಕಾವಾಡಿಗಳಿಗೆ ಖುದ್ದು ಶೋಭಾ ಕರಂದ್ಲಾಜೆ ಉಪಹಾರ ಬಡಿಸಿದ್ರು. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಚಾಮುಂಡಿ ಬೆಟ್ಟವನ್ನ ಹತ್ತಿ ತಾಯಿಯ ದರ್ಶನವನ್ನ ಪಡೆದು ಮಾವುತರು ಮತ್ತು ಕಾವಡಿಗರಿಗೆ ಉಪಹಾರವನ್ನು ಕೊಡುವಂತ ಒಂದು ಪದ್ಧತಿಯನ್ನ ನಾವು ಮುಂದುವರಿಸಿದೀವಿ. ನಮ್ಮೆಲ್ಲ ನಾಯಕರು, ನಮ್ಮೆಲ್ಲ ಕಾರ್ಯಕರ್ತರು ಬಹಳ ಖುಷಿಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ಭಾಗವಹಿಸ್ತಾರೆ. ಇತ್ತ ಬೆಂಗಳೂರಿನ ಡಿಸಿಎಂ ಡಿಕೆ ಶಿವಕುಮಾರ್ ಮನೆಯಲ್ಲಿ ಆಯುಧ ಪೂಜೆ ನೆರವೇರಿಸಲಾಯಿತು. ಸದಾಶಿವನಗರದಲ್ಲಿರುವ ನಿವಾಸದಲ್ಲಿ ಡಿಕೆ ಶಿವಕುಮಾರ್ ಕುಟುಂಬ ಸಮೇತರಾಗಿ ಪೂಜೆ ಸಲ್ಲಿಸಿದ್ರು. ಅಲ್ಲದೆ ಬಿಜೆಪಿ ರಾಜ್ಯ ಕಚೇರಿಯಲ್ಲಿ ಆಯುಧ ಪೂಜೆ ನೆರವೇರಿತು. ಬ್ಯೂರೋ ರಿಪೋರ್ಟ್ ಟಿವಿ9.